ಆದರೆ ಅದು ತಪ್ಪು. ಅಧ್ಯಯನ ಶೈಲಿಯನ್ನು ಬೆಳೆಸ್ಕೋಬೇಕು ಪ್ರತಿಯೊಬ್ಬರೂ. ಡೈಲಿ ಒಂದು ಯಾವುದಾದ್ರೂ ಪುಸ್ತಕವನ್ನು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು, ಡೈಲಿ ಒಂದು 2 ಪುಟ 3 ಪುಟ ಮಹಾತ್ಮ ಜೀವನ ಅಥವಾ ನಿಮ್ಗೆ ಯಾವುದಾದ್ರೂ ನಿಮಗೆ ಅನೇಕ ಆಯ್ಕೆ ಒಟ್ಟಿಗೆ ನಿಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಉಪಯೋಗ ಆಗುವಂಥ ಯಾವುದಾದ್ರೂ ಪುಸ್ತಕಗಳನ್ನು ಓದ್ಬೋದು ಅಲ್ವಾ. ಡೈಲಿ ಮಲಗೋಕ್ಕಿಂತ ಮುಂಚೆ ವಿಶೇಷವಾಗಿ ರಾಮಕೃಷ್ಣ ವಚನಗಳ ಪುಸ್ತಕ ಓದಿ ಅಂತ ಹೇಳ್ತಾರೆ. ಡೈಲಿ ಒಂದು ಪೇಜ್ ಅಥವಾ ವಚನಗಳ ಓದಬೇಕು ಅಂತ ಹೇಳ್ತಾರೆ. ಕೆಳಗಡೆ ವಚನಗಳ ಭಾಗ ಮತ್ತು ಭಾಗ ಹೇಳಿದೆ. ಶ್ರೀರಾಮಕೃಷ್ಣ ವಚನ ವೇದ ಅಂತ ಕೆಳಗಡೆ ಸಿಗ್ತದೆ. ಆಸಕ್ತ ದಯವಿಟ್ಟು ಡೈಲಿ ಒಂದು ಪುಟ ಓದಿ. ಅಥವಾ ಹೆಣ್ಮಕ್ಳು ವಿಶೇಷವಾಗಿ ಶ್ರೀ ಶಾರದಾ ದೇವಿ ಜೀವನ ಗಂಗ, ಆ ಪುಸ್ತಕ ಎಷ್ಟು ಅದ್ಭುತವಾದ ಪುಸ್ತಕ. ಪ್ರತಿಯೊಬ್ಬರು ಹೆಣ್ಮಕ್ಳು ಪ್ರತಿಯೊಬ್ಬ ಸ್ತ್ರೀಗೂ ಓದಬೇಕಾದಂಥ ಅತ್ಯಂತ ಪುಸ್ತಕ ಯಾವುದು? ಶ್ರೀ ಶಾರದಾ ದೇವಿ ಜೀವನ ಗಂಗಾ. ಶ್ರೀ ಶಾರದಾ ದೇವಿ ಜೀವನ ಗಂಗಾ ಈ ಪುಸ್ತಕದ ಸ್ವಾಮಿ ಪುರುಷೋತ್ತಮಾಚಾರ್ಯರು ಬರೆದಿರುವಂಥ ಪುಸ್ತಕ. ಈ ಥರ ಡೈಲಿ ಒಂದು ಬೇಜಾರು ಓದುವಂಥ ವ್ಯವಧಾನವನ್ನು ಇಟ್ಕೋಬೇಕು ಅಲ್ವಾ. ನಾನು ಹೇಳಿದೆ ನೀವು ಕೇಳದೆ ಓದೇ ಅಲ್ಲ, ಡೈಲಿ ಖಂಡಿತ ಓದೋ ಪ್ರಯತ್ನ ಮಾಡಿ. ನಮ್ಮ ಲೈಫ್ ಸಹಜವಾಗಿ ಬದಲಾಗ್ತಾ ಹೋಗುತ್ತೆ ಅಲ್ವಾ. ನಾವೆಲ್ಲ ಹೇಳ್ತಿರ್ತೀವಿ ಅವ್ರ ಮೊದಲು ಅವ್ರಿಗಾಗಿರ್ಬೇಕು ಮುಂದೆಗಿರ್ಬೇಕು ನಾವು ಫಸ್ಟ್ ಹೇಳ್ತಿರ್ತೀವಿ. ಫಸ್ಟ್ ನಾವು ಸರಿಯಾಗಬೇಕು. ನಾವು ಸರಿಯಾದರೆ ನಮ್ಮ ವ್ಯಕ್ತಿತ್ವದ ಪರಿಣಾಮ ಬೀರುತ್ತೆ ಅಲ್ವಾ. ಈಗ ನಾನು ಫಸ್ಟ್ ನೀಟಾಗಿ ಬಿಟ್ಕೊಂಡು ಓದಿದ್ರೆ ಅವಾಗ ಅದು ನೋಡಪ್ಪ ಅವನೇನು ಮಾಡ್ತಾನೆ, ಏನು ಬದಲಾಗ್ತದೆ, ನಾನು ಮಾಡ್ಬೇಕಂತ ಅನ್ಬಿಡುತ್ತೆ. ನಾನೇ ಫಸ್ಟ್ ಮಾಡಿ ನೀಟಾಗಿ ಹೇಳ್ತಾ ಇರ್ತೀನಿ. ಫಸ್ಟ್ ನಾವು ಓದ್ತೀವಿ. ನಾನು ಕಳೆದ ಹಲವಾರು ವರ್ಷಗಳ ನಿರಂತರ ಪ್ರತಿನಿತ್ಯನೂ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ನಾನು ಇವತ್ತು ಇಟ್ಕೊಂಡು ಮುಂದುವರಿತಾ ಇದ್ದೇನೆ. ಡೈಲಿ ಪುಸ್ತಕಗಳನ್ನು ನಮ್ಮನೆ ಇಷ್ಟೊಂದು 3,000-4,000 ಪುಸ್ತಕ ಇದೆ. ಮಾತಾಚಾರ್ಯ ಎಷ್ಟೋ ಪುಸ್ತಕಗಳು ಕೊಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಡೈಲಿ ಪುಸ್ತಕಗಳನ್ನು ಖರೀದಿ ಮಾಡೋದು ಎಲ್ಲರೂ ಓದಲ್ಲ. ಹಾಗಾಗಿ ಡೈಲಿ ಸ್ವಲ್ಪ ತಾದ ಪುಸ್ತಕ ಅಂದರೆ ನಿಮ್ಮ ಸಬ್ಜೆಕ್ಟ್ ಯಾವಾಗ ಓದೋದು ಇದ್ದೇ ಇರುತ್ತೆ. ಆದರೆ ಯಾವುದಾದ್ರೂ ಒಳ್ಳೆ ಪುಸ್ತಕ ಡೈಲಿ 1 ಅಥವಾ 2 ಪೇಜ್ ನಾವು ಟೈಮ್ ಎಷ್ಟೊಂದು ವೇಸ್ಟ್ ಮಾಡ್ತೀವಿ ಅಲ್ವಾ. ಫೋನ್ ಮಾತಾಡೋಕ್ಕೆ, ಚಾಟಿಂಗ್ ಮಾಡೋಕ್ಕೆ, ಏನಾದ್ರು ಕೇಳಕ್ಕೆ ಏನಾದರೂ ಟೈಮ್ ವೇಸ್ಟ್ ಮಾಡ್ತೀವಿ. 5 ನಿಮಿಷ ಕುತ್ಕೊಂಡು ಓದಿ ಪುಸ್ತಕ ಇದ್ದಾವೆ ಅಲ್ವಾ. ಏನು ಪುಸ್ತಕ ಸರ್ ನಾನು ಭಾಳ ಬಿಸಿ ಹಂಗೆ ಹಿಂಗೆ ಅಂತ 5 ನಿಮಿಷ ಕುತ್ಕೊಂಡು ಓದೋಕ್ಕೆ ಟೈಮ್ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಇನ್ಮೇಲೆ ಯಾವುದೇ ವಿಷಯವನ್ನು ಗಮನ ಬೆಳೆಸ್ಕೊಳ್ಳಿ ಮತ್ತು ಅಧ್ಯಯನಶೀಲತೆಯನ್ನು ಬೆಳೆಸ್ಕೊಳ್ಳಿ. ಅದು ಬಹಳ ಮುಖ್ಯ. ಆಲೋಚನೆ ಬಹಳ ಮುಖ್ಯವಾದದ್ದು. ಆಲೋಚನೆ ಮಾಡುವ ಶಕ್ತಿ ಮನುಷ್ಯನ ಬಿಟ್ಟರೆ ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಇಲ್ಲ. ಇದೆಯಾ? ಯಾವ ಪ್ರಾಣಿ ಪಕ್ಷಿಗಳು ಆಲೋಚನೆ ಮಾಡ್ತಾವ? ಇಲ್ಲ. ಮನುಷ್ಯ ಒಬ್ಬನೇ ಆಲೋಚಿಸುವ ಚಿಂತನಾಜೀವಿ ಅಂತ ಕರಿತೀವಿ. ಮನುಷ್ಯನ ಏನಂತ ಕರಿತೀವಿ? ಚಿಂತನಾಜೀವಿ. ಅಂದರೆ ಅವನು ಚಿಂತಿಸುವಂಥ ವಿಶೇಷ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ ನೋಡಿ ಭಗವಂತ. ಅದಕ್ಕೆ ದಾಸರು ಹೇಳಿದ್ದು ಮಾನವ ಜನ್ಮ ಬಹಳ ದೊಡ್ಡದಲ್ಲಪ್ಪ, ಅದನ್ನು ಹಾನಿ ಯಾಕೆ ಮಾಡ್ಕೊಳ್ತೀಯ ಅಂತ ದಾಸರು ಹೇಳ್ತಾರೆ. ಕಿವಿ ಮಾತನ್ನು ಹೇಳೋದು ಅಂದರೆ ಮನುಷ್ಯ ಜನ್ಮ ಸಿಗೋದೇ ಅಪರೂಪ ಅಲ್ವಾ. ಅವನು ಇಷ್ಟು ದೀರ್ಘಾಯಸ್ಸು ಯಾವ ಪ್ರಾಣಿಗೂ ಸಿಗಲ್ಲ. ಯಾವ ಆಮೆಗೋ ಅದಕ್ಕೆ ಕೆಲವೊಂದು ಪ್ರಾಣಿಗೆ ಸಿಗುತ್ತಾರೆ. ಇಷ್ಟು ದೀರ್ಘಾಯಸ್ಸು ಮನುಷ್ಯ ಬಿಟ್ಟರೆ ಯಾವ ಸಿಗಲ್ಲ ಅಲ್ವಾ. ಒಂದು ಸಿರಿಗಿರಿ ಊಟಕ್ಕೆ ಸತ್ತು ಅದು ಊಟದ ಯಾವ ಸಾಯೋದು ಗೊತ್ತೇ ಆಗಲ್ಲ ಅಲ್ವಾ. ನಾಯಿ ಉಳೋದು ಬೇಕು ಕೆಲವೇ ವರ್ಷಗಳು ಅಷ್ಟೇ. ಅಂದರೆ ಮನುಷ್ಯನಿಗೆ ಎಷ್ಟು ಆಯಸ್ಸು